ಶ್ರೀ ವೆಂಕಟರಮಣ ಸ್ವಾಮಿ ಬ್ರಹ್ಮ ರಥೋತ್ಸವ ಸಂಭ್ರಮ, ಭಕ್ತಿ ಪರವಶರಾದ ಸಾವಿರಾರು ಭಕ್ತರು. ಶಿಡ್ಲಘಟ್ಟ ತಾಲೂಕಿನ ಸುಪ್ರಸಿದ್ಧ ಪುಣ್ಯಕ್ಷೇತ್ರ ಹಾಗೂ ಪಾಪಾಗ್ನಿ ನದಿ ತೀರದ ಇತಿಹಾಸ ಪ್ರಸಿದ್ಧ ತಲಕಾಯಲ ಬೆಟ್ಟದಲ್ಲಿ ಭಾನುವಾರ ಶ್ರೀ ವೆಂಕಟರಮಣ ಸ್ವಾಮಿಯ ಬ್ರಹ್ಮ ರಥೋತ್ಸವವು ಅತ್ಯಂತ ಸಡಗರ ಸಂಭ್ರಮದಿಂದ ನಡೆಯಿತು. ಜಿಲ್ಲೆಯ ವಿವಿಧ ಮೂಲೆಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತರು ಗೋವಿಂದ ನಾಮಸ್ಮರಣೆಯೊಂದಿಗೆ ರಥೋತ್ಸವದ ವೈಭವವನ್ನು ಕಣ್ತುಂಬಿಕೊಂಡರು. ಬ್ರಹ್ಮ ರಥೋತ್ಸವದ ಅಂಗವಾಗಿ ಶ್ರೀದೇವಿ ಮತ್ತು ಭೂದೇವಿಯರ ಸಮೇತ ವೆಂಕಟರಮಣ ಸ್ವಾಮಿಯ ಉತ್ಸವ ಮೂರ್ತಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು. ಬೆಳಗ್ಗೆಯಿಂದಲೇ ದೇವಸ್ಥಾನದಲ್ಲಿ ವೈದಿಕ ವಿಧಿವಿಧಾನಗಳಂತೆ ವಿಶೇಷ ಪೂಜೆ ಹಾಗೂ ಮಹಾಮಂಗಳಾರತಿ ನೆರವೇರಿತು. ಪೂಜೆಯ ನಂತರ ಭಕ್ತರಿಗೆ ತೀರ್ಥ ಪ್ರಸಾದ ವಿತರಣೆ ಮಾಡಿ ದೇವತಾ ಮೂರ್ತಿಗಳನ್ನು ಮಂತ್ರಘೋಷಗಳ ನಡುವೆ ಸುಸಜ್ಜಿತವಾಗಿ ಅಲಂಕರಿಸಿದ್ದ ಬ್ರಹ್ಮರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು. ತಹಶೀಲ್ದಾರ್ ಗಗನ ಸಿಂಧು ಅವರು ರಥೋತ್ಸವಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಪ್ರಭುಜಿ, ಮುಜರಾಯಿ ತಹಶೀಲ್ದಾರ್ ರುಕ್ಮಿಣಿ, ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್, ಆಹಾರ ಸಚಿವ ಕೆಎಚ್ ಮುನಿಯಪ್ಪ, ಶಾಸಕ ಬಿಎನ್ ರವಿಕುಮಾರ್ ಹಾಗೂ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಡಿಪಿ ನಾಗರಾಜ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ರಥ ಚಲಿಸುತ್ತಿದ್ದಂತೆ ಭಕ್ತರು ಭಕ್ತಿ ಭಾವದಿಂದ ರಥದ ಹಗ್ಗ ಹಿಡಿದು ಎಳೆದರು. ರಥೋತ್ಸವದ ಪ್ರಮುಖ ಆಕರ್ಷಣೆಯಾಗಿ ಭಕ್ತರು ತೇರಿನ ಶಿಖರದ ಕಳಶಕ್ಕೆ ಬಾಳೆಹಣ್ಣು ಮತ್ತು ದವನವನ್ನು ಎಸೆಯುವ ಮೂಲಕ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದ್ರು. ದೇವಾಲಯದ ಸುತ್ತಲೂ ರಥ ಪ್ರದಕ್ಷಿಣೆ ಹಾಕುವಾಗ ಭಕ್ತರ ಜಯಘೋಷಗಳು ಮುಗಿಲು ಮುಟ್ಟಿದ್ವು. ಜಾತ್ರಾ ಮಹೋತ್ಸವದ ಅಂಗವಾಗಿ ದಾನಿಗಳ ಸಹಕಾರದೊಂದಿಗೆ ಭಕ್ತಾದಿಗಳಿಗೆ ಬೃಹತ್ ಮಟ್ಟದ ಅನ್ನದಾನ ಹಾಗೂ ಪ್ರಸಾದ ವಿತರಣೆಯ ವ್ಯವಸ್ಥೆ ಮಾಡಲಾಗಿತ್ತು. ದೇವಸ್ಥಾನದ ಆವರಣದಲ್ಲಿ ವಿವಿಧ ಮಳಿಗೆಗಳು ತಲೆ ಎತ್ತಿದ್ವು. ಮಹಿಳೆಯರಿಗೆ ಬೇಕಾದ ಬಳೆ, ಅಲಂಕಾರಿಕ ವಸ್ತುಗಳು ಹಾಗೂ ಮಕ್ಕಳ ಆಟಿಕೆಗಳ ಅಂಗಡಿಗಳಲ್ಲಿ ವ್ಯಾಪಾರ ಜೋರಾಗಿತ್ತು. ಕಡಲೆಪುರಿ, ಬತಾಸು, ಒಟ್ಟಾರೆಯಾಗಿ ತಲಕಾಯಲ ಬೆಟ್ಟದ ಪರಿಸರವು ಸಂಪೂರ್ಣ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಹಬ್ಬದ ವಾತಾವರಣಕ್ಕೆ ಸಾಕ್ಷಿಯಾಯಿತು. ಬಂದಂತ ಸಾವಿರಾರು ಭಕ್ತರಿಗೆ ಶಾಸಕ ಬಿಎನ್ ರವಿಕುಮಾರ್, ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಹಾಗೂ ಇನ್ನು ಅನೇಕ ಭಕ್ತಾದಿಗಳಿಂದ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಯಿತು. ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪನವರಿಂದ ತಲಕಾಯಲ ಬೆಟ್ಟ ದೇವರ ದರ್ಶನಕ್ಕಾಗಿ ಬಂದಿದ್ದ ಭಕ್ತಾದಿಗಳಿಗೆ ಸುಮಾರು 20ಕ್ಕೂ ಹೆಚ್ಚು ಉಚಿತ ಆಟೋ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು. ಆರೋಗ್ಯಾಧಿಕಾರಿಗಳು ಹಾಗೂ ಆಶಾ ಕಾರ್ಯಕರ್ತೆಯರಿಂದ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ನಂತರ ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಸಾವಿರಾರು ರಾಸುಗಳು ಭಾಗವಹಿಸಿದ್ವು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ, ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ, ಸಿಕಲ್ ರಾಮಚಂದ್ರೇಗೌಡ, ಬಿಜೆಪಿ ಗ್ರಾಮಾಂತರ ಮಂಡಲಾಧ್ಯಕ್ಷ ಸಿಕಲ್ ಆನಂದಗೌಡ, ಬಿಸಿ ನಂದೀಶ್, ಕಂಪನಿ ದೇವರಾಜ್, ಮುಖಂಡರಾದ ವಿಜಯ್, ಬಾವಾರೆಡ್ಡಿ, ಡಿವಿ ವೆಂಕಟೇಶ್, ಪಿಡಿಒ ಶ್ರೀನಿವಾಸ್, ಬೀರಪ್ಪನಹಳ್ಳಿ ದ್ಯಾವಪ್ಪ, ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್, ದಿಬ್ಬೂರಹಳ್ಳಿ ಆರಕ್ಷಕ ಉಪನಿರೀಕ್ಷಕಿ ಶ್ಯಾಮಲಾ, ಶಿಡ್ಲಘಟ್ಟ ಗ್ರಾಮಾಂತರ ಆರಕ್ಷಕ ಉಪನಿರೀಕ್ಷಕ ಸತೀಶ್, ತಲಕಾಯಲಬೆಟ್ಟ ಅಶ್ವತ್ಥನಾರಾಯಣ ರೆಡ್ಡಿ ಹಾಗೂ ಇನ್ನು ಅನೇಕ ಮುಖಂಡರು, ಸಾವಿರಾರು ಭಕ್ತಾದಿಗಳು ಹಾಜರಿದ್ದರು. ವರದಿ ನಂದಿರಾಜೆ, ಶಿಡ್ಲಘಟ್ಟ. ದೇವಸ್ಥಾನದ ರಥೋತ್ಸವ ಈ ಭಾಗದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬಹಳ ಹೆಚ್ಚು ಪ್ರಖ್ಯಾತಿಯನ್ನ ಹೊಂದಿರತಕ್ಕಂತ ಈ ಒಂದು ಸ್ಥಳ. ಪ್ರತಿ ವರ್ಷದಂತೆಯೇ ಈ ವರ್ಷ ಕೂಡ ಬಹಳ ವಿಜೃಂಭಣೆಯಿಂದ ಈ ರಥೋತ್ಸವ ಕಾರ್ಯಕ್ರಮವನ್ನ ನಮ್ಮ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಸೇರಿ ಅದನ್ನ ಆಚರಣೆ ಮಾಡ್ತಾ ಇದೆ. ಇಲ್ಲಿರ್ತಕ್ಕಂಥ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯವರು ಸಹ ಇದಕ್ಕೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದು. ಸ್ಥಳೀಯ ಶಾಸಕರು ಕೂಡ ಇದಕ್ಕೆ ಮಾರ್ಗದರ್ಶನ ನೀಡಿ ಜನರ ಬರುವಿಕೆ ಜಾಸ್ತಿ ಆಗ್ತಾ ಇದೆ. ಪ್ರತಿ ವರ್ಷ
ಅದನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವಂಥದ್ದು ಮತ್ತು ಬಂದಂಥವ್ರಿಗೆ ಇಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿರುವಂಥದ್ದನ್ನು ಆಗಿದೆ. ಬಹುಶಃ ಈ ರೀತಿಯಾಗಿ ಪ್ರತಿ ವರ್ಷ ನಮ್ಮ ಭಾಗದಲ್ಲಿ ಈ ರೀತಿ ಜಾತ್ರೆಗಳು ನಡೀತಾ ಇದ್ರೆ ಬಹಳ ಸಂತೋಷ ಆಗುತ್ತೆ. ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥವರಾಗಿ ಎಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ನಾವು ಎಲ್ಲಿ ಮರ್ತೋಗ್ತೀವಿ ಅಂತಕ್ಕಂಥ ಭಯ ನಮ್ಮಲ್ಲಿ ಕಾಡ್ತಾ ಇರ್ತದೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತಿನ ಹೊಸ ಪೀಳಿಗೆಯಲ್ಲೂ ಸಹ ಇದು ಅಡಗಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಯಾಕಂದರೆ ನೀವು ಇಲ್ಲಿ ಬಂದಿರತಕ್ಕಂಥವ್ರು ನೋಡಿದಾಗ ಚಿಕ್ಕ ವಯಸ್ಸಿನ ಮುಂದಿನ ಪೀಳಿಗೆ ಅಂತಕ್ಕಂಥವರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದಿದ್ದಾರೆ, ಯುವತಿಯರು. ನಾನು ಇತ್ತೀಚೆಗೆ ಮೈಸೂರಿನಲ್ಲಿ ಸುತ್ತೂರು ಜಾತ್ರೆ ಮಹೋತ್ಸವಕ್ಕೆ ಹೋದಾಗ ಭಾಳ ಸಂತೋಷ ಆಯಿತು. ಸುಮಾರು ಅಲ್ಲೂ 2 ವರ್ಷದಿಂದ ಹೋಗ್ತಾ ಇದ್ದೀನಿ. ಅಲ್ಲಿ ಸುಮಾರು ದಿನಗಳ ಕಾರ್ಯಕ್ರಮ ನಡೀತದೆ ಮತ್ತು ಲಕ್ಷಾಂತರ ಜನ ಅಲ್ಲಿ ಬರ್ತಾರೆ. ಇಲ್ಲಿ ಸಹ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ. ಇದು ಬಹುಶಃ ಈ ರೀತಿಯಾಗಿ ಇರ್ತಕ್ಕಂಥ ನಮ್ಮ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥದ್ದು, ದೇವರ ಮೇಲೆ ನಮಗಿರ್ತಕ್ಕಂಥ ನಂಬಿಕೆ ಮತ್ತಷ್ಟು ವೃದ್ಧಿ ಆಗಬೇಕು ಅಂತಕ್ಕಂಥದ್ದು ಮತ್ತು ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಇಲ್ಲಿ ಇನ್ನು ಅಭಿವೃದ್ಧಿ ಕೆಲಸಗಳು ಭಾಳಷ್ಟು ಆಗಬೇಕಾಗುತ್ತೆ. ಸರ್ಕಾರ ಒಂದು ಕಾನೂನು ಮಾಡಿದೆ. ಎ ಕ್ಯಾಟಗರಿಯಲ್ಲಿ ಏನು ದೇವಸ್ಥಾನಗಳಿದ್ದಾವೆ ಅಲ್ಲಿ ಬರ್ತಕ್ಕಂಥ ವರಮಾನ ಆ ದೇವಸ್ಥಾನದ ಅಭಿವೃದ್ಧಿ ಮತ್ತು ಅದರಲ್ಲಿ 25% ಆ ಸುತ್ತಲೂ ಇರ್ತಕ್ಕಂಥ ಭಾಗಗಳ ಬಿ ಮತ್ತು ಸಿ ಕ್ಯಾಟಗರಿ ದೇವಸ್ಥಾನಗಳ ಅಭಿವೃದ್ಧಿಗೆ ಬಳಸ್ಬೋದು ಅಂತೇಳಿ. ಅಂದರೆ ಈಗ ಇಲ್ಲಿರ್ತಕ್ಕಂಥ ಬೇಡಿಕೆಗೆ ನೋಡಿದಾಗ ಏನು ಸುಮಾರು 2.5 ಕೋಟಿಯಷ್ಟು ಅನುದಾನ ಇವತ್ತು ಇಲ್ಲಿ ಭಕ್ತಾದಿಗಳಿಂದ ಶೇಖರಣೆ ಆಗಿರ್ತಕ್ಕಂಥ ಹುಂಡಿಯಿಂದ ಶೇಖರಣೆ ಆಗಿರ್ತಕ್ಕಂಥ ಹಣ ಅದು ಮತ್ತು ಈ ಜಾತ್ರೆ ಸಂದರ್ಭದಲ್ಲಿ ಏನಾದರೂ ಹರಾಜು ಮುಖಾಂತರ ಬಂದಿರತಕ್ಕಂಥ ಹಣ ಇವೆಲ್ಲವನ್ನ ಸೇರಿ ಈಗ 2.5 ಕೋಟಿ ಇದೆ. ಇಲ್ಲಿ ಒಂದು ಒಳ್ಳೆ ರಾಜಗೋಪುರವನ್ನ ಕಟ್ಟಬೇಕು ಅಂತಕ್ಕಂಥ ಒಂದು ಬೇಡಿಕೆ ಇದೆ ಮತ್ತು ತೇರು ಇವತ್ತೇನು ನಮ್ಮ ದೇವರ ಮೆರವಣಿಗೆಯನ್ನು ಮಾಡ್ತೀವಿ ಆ ತೇರು ಭಾಳ ಹಳೆಯದು, ಕಬ್ಬಿಣದ್ದು, ಶಿಥಿಲವಾಗಿದೆ. ಅದನ್ನು ಒಂದು ಮರದ ತೇರು ಮಾಡಬೇಕು ಅಂತಕ್ಕಂಥದ್ದಿದೆ. ಈಗಾಗಲೇ ಸಮಿತಿಯವರು ಕೆಲವು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥದ್ದಕ್ಕೆ ಬಂದಿದ್ದರು. ನಾನು ಹೇಳಿದೆ ಇದನ್ನು ಮೊದಲು ನಾವು ಸಮಿತಿಯಲ್ಲಿ ಮತ್ತು ಜಿಲ್ಲಾಡಳಿತ ಇದನ್ನು ವೈಜ್ಞಾನಿಕವಾಗಿ, ವ್ಯವಸ್ಥಿತವಾಗಿ, ಶಾಸ್ತ್ರೋಕ್ತವಾಗಿ ಏನು ಇವತ್ತು ನಮ್ಮ ಮುಜರಾಯಿ ಇಲಾಖೆಯಲ್ಲಿ ಆಗಮಿಕರನ್ನು ನೇಮಿಸಿದ್ದಾರೆ. ಯಾಕಂದರೆ ಭಾಳಷ್ಟು ಪುರಾತನ ದೇವಸ್ಥಾನಗಳನ್ನು ಹಿಂದೆ ಮುಂದೆ ನೋಡ್ದಿರೋ ಕೆಡವಾಕಿ ಇವತ್ತು ಅರ್ಧಕ್ಕೆ ನಿಂತೋಗಿರ್ತಕ್ಕಂಥ ಉದಾಹರಣೆಗಳು ರಾಜ್ಯದಲ್ಲಿ ಇದ್ದಿದ್ದರಿಂದ ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ಜವಾಬ್ದಾರಿ ವಹಿಸ್ಕೊಂಡ್ಮೇಲೆ ಇದಕ್ಕೊಂದು ದಾರಿ ತೋರಿಸ್ಬೇಕು ಅಂಥೇಳಿ ಇವತ್ತು ಒಂದು ಆಗಮಿಕರನ್ನು ಇದಕ್ಕೆ ನೇಮಕ ಮಾಡಿಕೊಂಡು ಅವರ ಮಾರ್ಗದರ್ಶನದಲ್ಲಿ ಏನೇ ಅಭಿವೃದ್ಧಿ ಕೆಲಸಗಳಾಗಬೇಕು ಅಂತಕ್ಕಂಥದ್ದು ಮತ್ತು ಇಲ್ಲಿ ಸಮಗ್ರವಾಗಿ ಒಂದು ಅಭಿವೃದ್ಧಿಯನ್ನು ಹಂತವಾಗಿ ಮಾಡುವಂಥದ್ದಕ್ಕೂ ಒಂದು ನೀಲಿ ನಕ್ಷೆಯನ್ನು ತಯಾರು ಮಾಡುವಂಥ ಒಂದು ಪ್ರಕ್ರಿಯೆ ಕೂಡ ನಾವು ಮಾಡಬೇಕು. ನಾನು ನಮ್ಮ ಹೊಸ ಜಿಲ್ಲಾಧಿಕಾರಿಗಳಿಗೆ ಅವರಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ. ಅವರು ಭಾಳ ಉತ್ಸುಕರಾಗಿದ್ದಾರೆ. ಶಾಸಕರು ಕೂಡ ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ. ಇಲ್ಲಿ ಒಂದು ಮುಂದಿನ ದಿನಗಳಲ್ಲಿ ಈಗ ಎಲ್ಲ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಈ ಹೆಸರು ಗಳಿಸಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಏನೇನು ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದನ್ನು ಪ್ರಾರಂಭಿಕವಾಗಿ ಅವರು ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತೀವಿ. ನಂತರ ಒಂದು ಸಭೆಯನ್ನು ಕರೆಯೋಣ ಅಂತಕ್ಕಂಥ ಒಂದು ಸಲಹೆಯನ್ನು ಸಹ ಅವರು ಕೊಟ್ಟಿದ್ದಾರೆ. ಅದರಿಂದ ಅವರು ತ್ವರಿತವಾಗಿ ಈ ಕೆಲಸವನ್ನು ಮಾಡಿದ ನಂತರ ನಾವು ಜಿಲ್ಲಾ ಮಟ್ಟದಲ್ಲಿ ಒಂದು ಸಭೆಯನ್ನು ಮಾಡಿ ಈಗ ಎಲ್ಲೆಲ್ಲಿ ದೇವಸ್ಥಾನಗಳಲ್ಲಿ ಹಣ ಇದೆ ಅಲ್ಲೇ ಅದನ್ನು ಮೊದಲು ಅಲ್ಲೇ ಆಗಬೇಕಿರ್ತಕ್ಕಂಥದ್ದನ್ನು ಮಾಡಿ ಹಾಗೇನಾದರೂ ಉಳಿದ ಪಕ್ಷದಲ್ಲಿ ಬೇರೆ ಕಡೆ ಆ ಭಾಗದಲ್ಲಿರ್ತಕ್ಕಂಥ ಇತರೆ ದೇವಸ್ಥಾನಗಳಿಗೆ ಕೊಡುವಂಥದ್ದಕ್ಕೆ ತೀರ್ಮಾನ ಮಾಡೋಣ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಅದರಿಂದ ಈಗಾಗಲೇ ನಾನು ನಮ್ಮ ಸಿಂಗ್ರೇಪಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಸಹ ನಾವೊಂದು ಅಂದಾಜನ್ನು ಮಾಡಿಸಿದ್ದೀನಿ. ದೇವಸ್ಥಾನ ಹೊಸದಾಗಿ ನಿರ್ಮಾಣ ಆಗಬೇಕು ಅಂತೇಳಿ ರಾಜಗೋಪುರ ದಾನಿಗಳು ಸೇರಿ ಕಟ್ಕೊಟ್ಟಿದ್ದಾರೆ. ಕೋನ್ಕುಂಟ್ಲು ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಅಲ್ಲಿ ಕೂಡ ನಾವು ಒಂದು ರಾಜಗೋಪುರ ಕಟ್ಟೋದಕ್ಕೆ ವಿನ್ಯಾಸ ಮಾಡಿಸಿದ್ದೀವಿ. ಅದರಿಂದ ಇದೆಲ್ಲ ಪ್ರಯತ್ನಗಳು ಆಗ್ತಾ ಇದ್ದಾವೆ. ಆದರೆ ಇದಕ್ಕೊಂದು ಸ್ಪಷ್ಟವಾದಂಥ ದಿಕ್ಕನ್ನು ತೋರಿಸುವಂಥದ್ದು ನಮ್ಮ ಕರ್ತವ್ಯ. ಅದರಿಂದ ಈ ಒಂದು ಕ್ಷೇತ್ರ ಮತ್ತಷ್ಟು ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ನಮ್ಮೆಲ್ಲರ ಉದ್ದೇಶ. ಅದರಿಂದ ಈ ನಿಟ್ಟಿನಲ್ಲಿ ನಾವು ಎಲ್ಲರೂ ಒಟ್ಟಾಗಿ ಸೇರಿ ಕೆಲಸ ಮಾಡ್ತೇವೆ. ಮೊನ್ನೆ ಆಯ್ತಲ್ಲಮ್ಮ ಅದು ಬೆಟ್ಟದ ಮೇಲೆ
ಮೊನ್ನೆ ಹೋಗಿದ್ವಲ್ಲ ಬಶೆಟ್ಟಲ್ಲಿ ಹತ್ರ ಸಮೇತ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಸನ್ನಿಧಿಯಲ್ಲಿ ಇವತ್ತು ರಥೋತ್ಸವ ಕಾರ್ಯಕ್ರಮ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಮತ್ತು ಈ ಒಂದು ದೇವಾಲಯ ಇವರು ಮತ್ತು ಈ ಭಾಗದ ಎಲ್ಲ ಸಮಿತಿಯ ಸದಸ್ಯರು ಈ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಈ ರಥೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇವತ್ತು ಆ ಭಗವಂತನ ಮುಂದೆ ಸಂಕಲ್ಪವನ್ನ ಮಾಡಿ ಈ ನಾಡಿನಲ್ಲಿ ಉತ್ತಮ ಮಳೆ ಬೆಳೆ ಆಗಿ ನಾಡಿನಲ್ಲಿ ರೈತರು ಒಳ್ಳೆಯದಾಗಲಿ ಅಂತ ಹೇಳಿ ಸಂಕಲ್ಪವನ್ನ ಮಾಡಿ ಇವತ್ತು ರಥಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀವಿ. ಇವತ್ತು ನಾನು ಈ ಕ್ಷೇತ್ರದಲ್ಲಿ ಶಾಸಕರಾದ ಮೇಲೆ ಇದು 3ನೇ ರಥೋತ್ಸವ ನಾವು ಪಾಲ್ಗೊಂಡಿದ್ದೀವಿ. ನಿರಂತರವಾಗಿ ಇಲ್ಲಿರ್ತಕ್ಕಂಥ ಸಮಿತಿಯ ಸದಸ್ಯರು ಮತ್ತು ಮುಖಂಡರು ಇವತ್ತು ದೇವಾಲಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಮ್ಮ ಸಚಿವರೆಲ್ಲ ತಂದಿದ್ದಾರೆ. ಪಕ್ಷಾತೀತವಾಗಿ ಇವ ದೇವಾಲಯ ಕೆಲಸ ಮಾಡ್ಬೋದಂತ ಸುಮಾರು ಸಭೆಗಳೆಲ್ಲ ಹೇಳಿದ್ದೀನಿ. ಒಟ್ಟಾರೆ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ 100 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಸರ್ಕಾರಿ ಬೆಟ್ಟ ವೆಂಕಟರಮಣ ಸ್ವಾಮಿ ದೇವಾಲಯನ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ರಥೋತ್ಸವ ಕಾರ್ಯಕ್ರಮವನ್ನು ಮಾಡಬೇಕು ಮತ್ತು ಏನಿಲ್ಲಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ಈಗಾಗಲೇ ಸಚಿವರು ಗಮನ ತಂದಿದೆ. ಜಿಲ್ಲಾಧಿಕಾರಿಗಳು ಮತ್ತು ಸಚಿವರು ಎಲ್ಲರೂ ಸೇರಿ ಇವತ್ತು ಈ ಒಂದು ದೇವಾಲಯ ಮುಂದಿನ ಉನ್ನತ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ. ಇವತ್ತು ಏನು ಈ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ನಾವು ಇವತ್ತು ಪೂಜೆ ಸೃಷ್ಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಕೇಂದ್ರ ಬಜೆಟ್ ಬಗ್ಗೆ ಇತಿಹಾಸ ಪ್ರಸಿದ್ಧ ರಥೋತ್ಸವ ನಡೀತದೆ, ಏನ್ ಹೇಳ್ತೀರಾ? ಇವತ್ತು ಸಾರ್ಲಿ ಹೋಬಳಿ ಶಿಡ್ಲಘಟ್ಟ ತಾಲೂಕಲ್ಲಿ ತಲಕಾಲ್ ಬೆಟ್ಟ ರಥೋತ್ಸವ ನಡೆದಿದೆ. ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೇವರ ಆಶೀರ್ವಾದ ಪಡೆದಿದ್ದಾರೆ. ಮತ್ತೆ ರಥೋತ್ಸವನು ಸಮಯಕ್ಕೆ ನಡೆದಿರೋದ್ರಿಂದ ತುಂಬಾ ಚೆನ್ನಾಗಾಗಿದೆ. ಮತ್ತೆ ಯಾವುದೇ ಅಡೆತಡೆಗಳಿಲ್ದಿರೆ ಎಲ್ಲರೂ ಬಂದು ಎಲ್ಲರೂ ಸಂತೋಷವಾಗಿ ಹೋಗಿ ದೇವರ ಭಕ್ತಿ ಮತ್ತೆ ಪ್ರಾಪ್ತಿ ಎಲ್ಲ ಆಶೀರ್ವಾದವನ್ನು ಪ್ರಾಪ್ತಿ ಪಡ್ಕೊಂಡು ಹೋಗಿದ್ದಾರೆ. ತುಂಬಾ ಚೆನ್ನಾಗಾಯ್ತು. ನಂದು ಮೊದಲೇ ರಥೋತ್ಸವ ಇಲ್ಲಿ ಬಂದು ದಂಡಾಧಿಕಾರಿ ಆದ್ಮೇಲೆ ತುಂಬಾ ಸಂತೋಷ ಆಯ್ತು. ತುಂಬಾ ಚೆನ್ನಾಗಾಗಿದೆ. ಇನ್ನು ಈ ತರ ಹೆಚ್ಚಾಗಿ ಮಾಡಿ ಮತ್ತೆ ಬರೋ ವರ್ಷಕ್ಕೆ ನಮ್ಮ ಕಡೆಯಿಂದ, ನಮ್ಮ ಇಲಾಖೆ ಕಡೆಯಿಂದ, ಜಿಲ್ಲಾಡಳಿತ ಕಡೆಯಿಂದ ಬೇರೆ ಏನೇನ್ ಮಾಡ್ಬೋದು, ದೇವಸ್ಥಾನಕ್ಕೆ ಕೊಡುಗೆಗಳು ನಮ್ಮ ಕಡೆಯಿಂದ ಮತ್ತೆ ಇನ್ನು ಹೆಚ್ಚಿನ ಸಂಖ್ಯೆ ಜನ ಸೇರ್ಸೋದಕ್ಕಾಗ್ಲಿ, ಇನ್ನು ಬೇರೆ ಹೇಗೆ ಜಾತ್ರೆ ಮಾಡ್ಬೋದು ಅನ್ನೋದಕ್ಕೆ ವ್ಯವಸ್ಥೆಗಳನ್ನ ಮಾಡೋದಕ್ಕೆ ಅಂತ ನಾವು ಮತ್ತೆ ಕಮಿಟಿಯವರೆಲ್ಲ ಇದ್ದಾರೆ. ತುಂಬಾ ಒಳ್ಳೆ ಸಪೋರ್ಟ್ ಇತ್ತು ಈ ಕಮಿಟಿಯವರಾಗ್ಲಿ, ಶಾಸಕರಾಗ್ಲಿ, ಮಿನಿಸ್ಟರ್ ಸರ್ ಆಗ್ಲಿ, ಜಿಲ್ಲಾಡಳಿತದಿಂದ ಇಒ ಮೇಡಮ್ ಆಗ್ಲಿ ಎಲ್ಲರೂ ಚೆನ್ನಾಗಿ ಸ್ಪಂದಿಸಿ ತುಂಬಾ ಚೆನ್ನಾಗಾಗಿದೆ ಜಾತ್ರೆ. ಎಲ್ರಿಗೂ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀವಿ. ಥ್ಯಾಂಕ್ ಯು. ಓಂ ನಮೋ ವೆಂಕಟೇಶಾಯ ನಮಃ. ಈ ತಲಕಾಲ್ ಬೆಟ್ಟ ಜಾತ್ರೆಯಲ್ಲಿ ಇಷ್ಟು ಜನ ನೋಡಿ ನಮಗೆ ತುಂಬಾ ಖುಷಿ ಅನಿಸ್ತಾ ಇದೆ. ಆ ಭಗವಂತ ಇಲ್ಲಿ ಸೇವೆ ಮಾಡಲಿಕ್ಕೆ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಆ ಭಗವಂತನಿಗೆ ಅನಂತ ಅನಂತ ಕೋಟಿ ಧನ್ಯವಾದಗಳು. ಮತ್ತೆ ಈ ಶಿಡ್ಲಘಟ್ಟ ಕ್ಷೇತ್ರದ ತಲಕಾಲ್ ಬೆಟ್ಟ ಈ ಜಾತ್ರೆಯಲ್ಲಿ ನಮಗೆ ಇಷ್ಟು ಜನ ನಮ್ಮ ಜೊತೆಯಲ್ಲಿ ವಾಲಂಟಿಯರ್ಸ್ ಆಲ್ಮೋಸ್ಟ್ ಅಲ್ಲಿ ಒಂದು 300 ರಿಂದ 400 ಜನ ವಾಲಂಟಿಯರ್ಸ್ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆಲ್ಲ ನನ್ನ ಕೃತಜ್ಞತೆಗಳು. ಆಲ್ಮೋಸ್ಟ್ ಅಲ್ಲಿ ಒಂದು 10,000+ ಜನಗಳಿಗೆ ವ್ಯವಸ್ಥೆ ಮಾಡಿದ್ದೀವಿ. ಮೊಟ್ಟ ಮೊದಲ ಬಾರಿಗೆ ಅನಿಸ್ತಾ ಇದೆ. ನಾವು ಇಲ್ಲಿ ಆವಣಿ ಬೆಟ್ಟದಲ್ಲಿ ಈ ತರ ಜನ ನೋಡ್ತಾ ಇದ್ವಿ. ಈಗ ಅದಕ್ಕಿಂತಲೂ ಹೆಚ್ಚಿಗೆ ಇದ್ದಾರೆ ಜನ. ಇನ್ನೂ ಅತಿ ಹೆಚ್ಚಿನ ಜನಸಂಖ್ಯೆಗೆ ನಾವು ಇಲ್ಲಿ ಅನ್ನ ಸಂತರ್ಪಣೆ ಮಾಡೋ ಉದ್ದೇಶ ಮುಂದಿನ ವರ್ಷದಲ್ಲಿ ನಾವು ವ್ಯವಸ್ಥೆ ಮಾಡ್ತೀವಿ. ಶಿಡ್ಲಘಟ್ಟ ತಾಲೂಕೆಲ್ಲ ನಮ್ಮ ಲೋಕಲ್. ನಮ್ಮ ಗಮನಕ್ಕೆ ಅದು ಶಾರ್ಟ್ ನೋಟಿಸ್ ಅಲ್ಲಿ ಬಂತು, ಅದಕ್ಕೆ ಮಾಡಕ್ಕಾಗ್ಲಿಲ್ಲ. ಮುಂದಿನ ವರ್ಷ ಅದನ್ನ ಕನ್ಸಿಡರ್ ಮಾಡ್ತೀವಿ. ತಲಕಾಲ್ ಬೆಟ್ಟ ದೇವಸ್ಥಾನ ನಮ್ಗೆ ಬಹಳ ಪುರಾತನ ಪ್ರಸಿದ್ಧ ದೇವಸ್ಥಾನ. ಈ ಭಾಗದ ರೈತಾಪಿ ಶಿಡ್ಲಘಟ್ಟಕ್ಕೆ ಒಂದು ರೀತಿ ಚಿಕ್ಕ ತಿರುಪತಿ ಎಂದೇ ಹೆಸರುವಾಸಿಯಾಗಿರುವಂತ ದೇವಸ್ಥಾನ. ಈ ಪೂರ್ಣೇಣ ಸಮೇತ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಇವತ್ತು ಬಹಳಷ್ಟು ಅದ್ದೂರಿಯಾಗಿ ಯಶಸ್ವಿಯಾಗಿ ದೇವರ ಕೃಪೆಯಿಂದ ನಡೆದಿರುವಂತದ್ದು. ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಸೇರುವಂತದ್ದು, ಮರಕೆಗಳನ್ನೆಲ್ಲ ಹೊತ್ತು ದೇವರಲ್ಲಿ ಬೇಡಂತದ್ದು ಮತ್ತೆ ಅವನ ದರ್ಶನ ಪಡ್ಕೊಂಡು ತನ್ನ ಕಷ್ಟಗಳನ್ನ ಸಮಸ್ಯೆಗಳನ್ನೆಲ್ಲ ಸಹ ದೂರ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಅವನಲ್ಲಿ ಆಶೀರ್ವಾದ ಬೇಡಂತದ್ದು ಭಾಗದ ಈ ರಥೋತ್ಸವದ ಒಂದು ಪ್ರಮುಖವಾದಂತ ವಿಚಾರ. ಆ ನಿಟ್ಟಿನಲ್ಲಿ ಎಲ್ಲ ಸಾರ್ವಜನಿಕ ಬಂಧುಗಳು ಇಲ್ಲಿ ಬರುವಂತದ್ದು, ದೇವರ ದರ್ಶನ ಪಡೆಯುವಂತದ್ದು, ಅವರಿಗೆ ದೇವರ ವೆಂಕಟರಮಣ ಸ್ವಾಮಿ ಒಳ್ಳೇದು ಮಾಡ್ಲಿ,
ಬ್ರಹ್ಮರಥೋತ್ಸವ ಯಶಸ್ವಿಯಾಗಿ ಆಗಿರೋಂಥದ್ದು ಕಳೆದ 5 ತಿಂಗಳಿಂದ ಸಹ ಯಶಸ್ವಿಯಾಗಿ ಆಗ್ತಾ ಇರುವಂತದ್ದು. ಹೆಚ್ಚಿನ ಸಂಖ್ಯೆಯಲ್ಲಿ ರಾಸಂಗ ಗ್ರಾಮೀಣ ಸೇರಿ ಇಲ್ಲಿ ವಹಿವಾಟಿಸಿದ್ದಾರಂತ ಮತ್ತೆ ಎಲ್ಲ ಒಂದ್ ಕಡೆ ಹಳೆ ಮಕ್ಕಳಿಸಿದಂತ ನಾವು ನೋಡ್ತಾ ಇದ್ದೀವಿ. ಹೆಚ್ಚು ವ್ಯಕ್ತಿಗಳು ಬಂದಿರೋಂಥದ್ದು ಮತ್ತೆ ಅದು ವಹಿವಾಟು ಸಹ ಆಗ್ತಾ ಇರೋಂಥದ್ದು. ಇದು ಒಂದ್ ಕಡೆ ಗೋವುಗಳಿಗೆ ಮತ್ತೆ ರಾಸಂಗಿಗೆ ಹೆಚ್ಚಿನ ಪ್ರಾತಿನಿಧ್ಯ ಕೊಟ್ಟು ಜನ ಮತ್ತೆ ಅದನ್ನ ಬಳಸಂತದ್ದಾಗಂತದ್ದು ಮತ್ತೆ ಸಾಕಂತದ್ದು ಆಗ್ತಾ ಇರೋಂಥದ್ದು ಒಳ್ಳೆ ಬೆಳವಣಿಗೆ. ಆ ನಿಟ್ಟಿನಲ್ಲಿ ಎಲ್ರಿಗೂ ಸಹ ಭಗವಂತ ಕಾಪಾಡಿ ಒಳ್ಳೇದ್ ಮಾಡ್ಲಿಕ್ಕೆ ಶುಭ ಕೋರ್ತೀನಿ. ರಾಜೀವ್ ಗೌಡದಿತ್ತು ಅವ್ರಿಗೆ ಸ್ವಲ್ಪ ಬೇರೆ ವ್ಯವಹಾರ ಕಮ್ಮಿ ಆಗೋದ್ರಿಂದ ನಾವು ದಾನಿಗಳಿಂದ ಕ್ರೋಢೀಕರಣ ಮಾಡಬೇಕು. ಬೇರೆಯವ್ರನ್ನ ಕೇಳಿದ್ವಿ. ನಮ್ಮ ಗೌಡರು ಮಾರೇಗೌಡ ಮಾರೇಗೌಡರು ಮತ್ತೆ ಇನ್ನಿತರನ್ನ ಕೇಳಿದ್ವಿ. ನಾವು ಇನ್ವಿಟೇಷನ್ ಕೊಡೋರು ಅವ್ರನ್ನ ಸಂಪರ್ಕ ಮಾಡಿದ್ದಾರೆ. ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿದ್ರೆ ಅದೊಂದಾಯ್ತು. ಮತ್ತೆ ಮೇಲ್ಗಡೆ ಬೆಟ್ಟದ ಮೇಲಿನ ಮೂರ್ನಾಮದ್ದು ನಮ್ಮ ಅಡ್ವೊಕೇಟ್ ಮುಕುಂದ್ ಅಂತ ಹೇಳ್ಬಿಟ್ಟು ಅವ್ರು ಮಾಡಿಸಿದ್ದಾರೆ. ಇದನ್ನೆಲ್ಲ ನಾವೇ ಸಾಗಿಸಿ ನಮ್ಮ ಇದ್ರ ಮೇಲೆ ಮತ್ತೆ ಇನ್ನು ಅಲ್ಲಿಗೆಗಳದ್ದು ಇನ್ನು ಏನು ಯಕ್ಷಗಾನ ಸ್ಕಿಲ್ ಅದೆಲ್ಲ ಅದ್ರ ದಾನಿಗಳು. ಮತ್ತೆ ಅನ್ನಸಂತರ್ಪಣೆ ಬಂದು ಇನ್ನೊಬ್ರು ಶಾಸಕ ಮತ್ತೆ ರಾಜೀವ್ ಗೌಡ್ರ ಹೆಸರು ನಾವು ಅಭಿಮಾನಿ ಜಾತ್ರೆ ದನಗಳ ಜಾತ್ರೆ ಅಲ್ಪ ಸ್ವಲ್ಪವಾಗಿ ಅಷ್ಟೊಂದು ನಡೆಸಲಿಲ್ಲ. ನಾವೇನು ಶಿಕ್ಷಣ ಸಲ ಅಲ್ಲಿ ಮಾಡಿದ್ವಿ. ಇಷ್ಟೊಂದು ದೇವಸ್ಥಾನ ಇದರಲ್ಲಿ ನಾವು ಬಜೆಟ್ ಏನು 1,30,000 ರೂಪಾಯಿ ವೆಚ್ಚ ನಮ್ಮ ಜಾತ್ರೆಯ ವೆಚ್ಚ ಅಂದಾಜು ವೆಚ್ಚ ಮಾಡಿದ್ವಿ. ಜಾತ್ರೆಗೆ ಏನು ಖರ್ಚಾಗುತ್ತೆ 1,30,000 ರೂಪಾಯಿ ನಾವೆಲ್ಲ ಏನಿದ್ರಲ್ಲಿ ಇವ್ರಿಗೆ ಆಗಮನ ಕೊಡ್ಬೇಕಾಗುತ್ತೆ. ಮತ್ತೆ ಇಲ್ಲಿ ಬಣ್ಣ ಸುಣ್ಣ ಬಣ್ಣದ ಮತ್ತೆ ಇವರು ಬಾಲದವ್ರಿದ್ದಾರೆ ಅವ್ರಿಗೂ ಕೊಡ್ಬೇಕು. ಇದೇನ್ ಪ್ರತಿನಿಧಿ ಇದೆಯೋ ಅದಕ್ಕೆಲ್ಲನೂ ಅದು ಬಜೆಟ್ ಸಾಕಾಗಲ್ಲ. ಈಗ ಹೆಚ್ಚು ಕಮ್ಮಿ ನಮ್ಮ ಸುಣ್ಣ ಬಣ್ಣದ್ದೇ ಒಂದು 85,000 ರೂಪಾಯಿ ಆಗಿದೆ. ಎಲ್ಲ ಏಷ್ಯನ್ ಪೇಂಟ್ಸ್ ಎಲ್ಲ ಕ್ವಾಲಿಟಿ ಪೇಂಟ್ಸ್ ಕೊಡ್ಬೋದು. ಮತ್ತೆ ಲೇಬರ್ದು ಅದು ಏಷ್ಯನ್ ಪೇಂಟ್ಸ್ ಎಲ್ಲ ಸೇರಿ 83,000 ರೂಪಾಯಿ ಅದೇ ಆಗುತ್ತೆ. ಮತ್ತೆ ಇವ್ರದ್ದು ಆಗಮಿಕರದ್ದು ಸಂಭಾವನೆ 30,000 ರೂಪಾಯಿ ಕೊಡ್ಬೇಕಾಗುತ್ತೆ. ನಮ್ಗೆ ಅಲೋಕೇಶನ್ ನಾವು ಬಜೆಟ್ ಅಲ್ಲಿ ಜಾಸ್ತಿ ಮಾಡಿದ್ರು ಅದನ್ನ ಕಡಿತಗೊಳಿಸಿ ನಮ್ಗೆ ಸೀಮಿತವಾಗಿ 1,30,000 ರೂಪಾಯಿ ಕೊಟ್ಟಿದ್ರೆ ಅದು ಸಾಕು. ಅದನ್ನು ದಾನಿಗಳಿಂದ ನಾವು ಕ್ರೋಢೀಕರಣ ಮಾಡಿ ನಾವು ಏನಾದ್ರು ಇನ್ನ ವ್ಯತ್ಯಾಸ ತಿಳ್ಕೋಬೇಕು. ಡೈರೆಕ್ಟ್ ಇದು ಈ ಲೈಟಿಂಗ್ ಎಲ್ಲ ಪೂರಾ ಲೈಟಿಂಗ್ ಎಲ್ಲ ನಮಸ್ತೆ, ನನ್ನ ಹೆಸರು ವಿಜಯ್ ಬಾವರೆಡ್ಡಿ ಅಂತ. ಈ ದಿನ ಶಿಡ್ಲಘಟ್ಟ ತಾಲೂಕು ಸಾದ್ಲಿ ಹೋಬಳಿ ತಲಕಾಲಬೆಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿ ಸೇರಿರ್ತಕ್ಕಂಥ ಶ್ರೀ ವೆಂಕಟರಮಣ ಸ್ವಾಮಿ ಅವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಪ್ರಯುಕ್ತ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತ ಮಾನ್ಯ PN ರವಿಕುಮಾರ್ ಅವರ ನೇತೃತ್ವದಲ್ಲಿ ಇಲ್ಲಿ ಎಲ್ಲಾ ಭಕ್ತಾದಿಗಳಿಗೂ ಅನ್ನ ಸಂತರ್ಪಣೆಯನ್ನು ಆಯೋಜಿಸಲಾಗಿದೆ. ನಿನ್ನೆಯಿಂದಲೇ ನಮ್ಮ JDS ಪಕ್ಷದ ಎಲ್ಲಾ ಮುಖಂಡರುಗಳು ಈ ಒಂದು ವ್ಯವಸ್ಥೆಯನ್ನು ಇಲ್ಲಿ ಅಚ್ಚುಕಟ್ಟಾಗಿ ಮಾಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಈ ಎಲ್ಲಾ ಸುತ್ತಮುತ್ತಲ ಹಾಗೂ ಈ ಹೋಬಳಿ ಎಲ್ಲಾ ಗ್ರಾಮಸ್ಥರ ಪರವಾಗಿ ನಮ್ಮ PN ರವಿಕುಮಾರ್ ಅವರಿಗೆ ಧನ್ಯವಾದಗಳು ಹೇಳಲಿಕ್ಕೆ ನಾನು ಇಷ್ಟೇನೆ. ಈ ವರ್ಷ ಅಲ್ಲ, ಅವರು ಕಳೆದ 5-6 ವರ್ಷಗಳಿಂದ ಪ್ರತಿ ವರ್ಷ ಇಲ್ಲಿ ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ದೇವಸ್ಥಾನದ ಅಭಿವೃದ್ಧಿಗೆ ಅನೇಕ ಕಾರ್ಯಕ್ರಮಗಳನ್ನು ಅವರು ಆಲ್ರೆಡಿ ಮಾಡಿರ್ತಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ನಮ್ಮ ಒಂದು ದೇವಸ್ಥಾನ ಹಾಗೂ ಈ ಸುತ್ತಮುತ್ತಲ ಭಾಗವನ್ನು ಅಭಿವೃದ್ಧಿ ಪಡಿಸಕ್ಕೆ ಅವರು ಕಂಕಣವನ್ನು ಕಟ್ಟಿರ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. 10,000 ಜನಕ್ಕೆ ಊಟ ಮಾಡಿ ಎಲ್ಲರಿಗೂ ಬಡಿಸ್ತಾ ಇರ್ತೇವೆ. ಹಾಗೂ ಪ್ರತಿ ವರ್ಷದಂತೆ ಈ ಸಲ ಜಾತ್ರಾ ಮಹೋತ್ಸವ ಹಾಗೂ ಪ್ರತಿ ವರ್ಷದ ವಿಜಯ ಸಮೇತ ದೇವಸ್ಥಾನದ ಜನಕ್ಕೆ ಸಹಸ್ರಾರು ಜನರು ಆಗಮಿಸುತ್ತಾರೆ. ಎಲ್ಲರೂ ಜನರಿಗೆ ಮತ್ತು ಈ ದೇವಸ್ಥಾನದ ಪುರಾತನ ಪ್ರಸಿದ್ಧವಾದ ದೇವಸ್ಥಾನ ಅಂತ ಭಕ್ತಾದಿಗಳೆಲ್ಲರಿಗೂ ಒಳ್ಳೆಯ ಆರೋಗ್ಯ, ಐಶ್ವರ್ಯ ಮತ್ತು ಬೆಳೆ ಮಳೆ ಎಲ್ಲ ರೈತರಿಗೂ ಒಳ್ಳೆಯದಾಗಿದ್ದ ಈ ದೇವಸ್ಥಾನದ ಮುಖಾಂತರ ಎಲ್ಲರಿಗೂ ಆಶ್ವಾಸ ಕೇಳ್ಕೊಳ್ತೇವೆ.